ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸೌದಿ ಅರೇಬಿಯಾ ಬಸ್ ಅಪಘಾತದಲ್ಲಿ ರಹಮತ್ ಬಿ ನಿಧನ. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಹಸ್ತಾಂತರಿಸಿದ ಸಚಿವ ರಹೀಂ ಖಾನ್. ಹಜ್ ಕಮಿಟಿ ಅಧ್ಯಕ್ಷ ಎಸ್ ಜುಲ್ಫಿಕರ್ ಅಹಮದ್ ಖಾನ್ ಸಮ್ಮುಖದಲ್ಲಿ ಚೆಕ್ ವಿತರಣೆ. ಶ್ರೀ ನಾನಕ್ ಜೀರಾ ಸಾಹಿಬ್ ಫೌಂಡೇಶನ್ ವತಿಯಿಂದ 9 ಜನ ಸಾಧಕರಿಗೆ ಸರ್ದಾರ್ ಜೋಗ ಸಿಂಗ್ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿ ನೀಡುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಸಚಿವ ರಹೀಂ ಖಾನ್. ಗುರುನಾನಕ್ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಪ್ರಯತ್ನ ನಡೀತಾ ಇದೆ. ಡಾಕ್ಟರ್ ರೇಷ್ಮಾ ಕೌರ್. ಜನವರಿ 20ರಂದು ಸಾಯಂಕಾಲ 6 ಗಂಟೆಗೆ ಶೇರ್ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ನಗರದ ಸಾಯಿ ಶಾಲೆ ಆವರಣದಲ್ಲಿ ಜರುಗಲಿದೆ. ನಟಿ ತನಿಷಾ ಕುಪ್ಪಂಡ ಸೇರಿದಂತೆ ಹಲವು ನಟಿಯರು ಭಾಗಿ. ಫ್ಯಾಷನ್ ಶೋ ಮತ್ತು ಡಿಜೆ ನೈಟ್ನಲ್ಲಿ ಪಾಲ್ಗೊಳ್ಳಬೇಕು. ಸುದರ್ಶನ್ ಸುಂದರ್ ರಾಜ್. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ಗೆ ಗಾಂಧಿ ಗ್ರಾಮ ಪುರಸ್ಕಾರ ನೀಡುವಲ್ಲಿ ತಾರತಮ್ಯ. ಗ್ರಾಮಸ್ಥರಿಂದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ. ತಾರತಮ್ಯ ಸರಿಪಡಿಸಿ ಮರ್ಕಲ್ ಗ್ರಾಮ ಪಂಚಾಯತ್ಗೆ ನ್ಯಾಯ ಒದಗಿಸಿಕೊಡಲು ಒತ್ತಾಯ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಕಾಂಗ್ರೆಸ್ ಸಮಿತಿ. ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ. ಭೀಮಣ್ಣ ಖಂಡ್ರೆ ಅವರು ಜನಸೇವೆ ಕೊಂಡಾಡಿದ ಅಧ್ಯಕ್ಷರು ಹಾಗೂ ಮುಖಂಡರು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಬೀದರ್ ಶೋರೂಮ್ನಲ್ಲಿ ಲೈಟ್ ವೇಟ್ ಡೈಮಂಡ್ ಶೋ. ಶ್ರೀನಿಧಿ, ರೇಖಾ ಮತ್ತು ಪ್ರೀತಿ ಅವರಿಂದ ಆಭರಣಗಳ ಅನಾವರಣ. ವ್ಯವಸ್ಥಾಪಕ ಮುಬೀನ್ ಸೇರಿದಂತೆ ಮಲಬಾರ್ ಸಿಬ್ಬಂದಿಗಳು ಭಾಗಿ. ಬೀದರ್ ಜನತೆ ಸದುಪಯೋಗ ಪಡೆದುಕೊಳ್ಳಲು ಮನವಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಳೆದ ವರ್ಷ ಸೌದಿ ಅರೇಬಿಯಾದಲ್ಲಿ ನಡೆದಿರುವಂತಹ ಬಸ್ ಅಪಘಾತದಲ್ಲಿ ದುರಂತವಾಗಿ ಸಾವನ್ನಪ್ಪಿದ ದಿವಂಗತ ರಹಮತ್ ಬಿ ಅವರ ಕುಟುಂಬಕ್ಕೆ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಹಸ್ತಾಂತರ ಮಾಡಿದರು. ಸಚಿವ ರಹೀಂ ಖಾನ್ ಅವರು ಬೀದರ್ನಲ್ಲಿ ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಅಧ್ಯಕ್ಷ ಎಸ್ ಜುಲ್ಫಿಕರ್ ಅಹಮದ್ ಖಾನ್ ಮತ್ತು ಇತರ ಹಿರಿಯ ಜಿಲ್ಲಾ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಚೆಕ್ ಅನ್ನು ಹಸ್ತಾಂತರ ಮಾಡಿದರು. ಬೀದರ್ನ ಮೈಲೂರಿನ ನಿವಾಸಿ 80 ವರ್ಷದ ರಹಮತ್ ಬಿ ನವೆಂಬರ್ 17, 2025ರಂದು ಮೆಕ್ಕಾ ಮತ್ತು ಮದೀನಾ ನಡುವಿನ ಒಂದು ಹೆದ್ದಾರಿಯಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ 45 ಭಾರತೀಯ ಯಾತ್ರಿಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ಈ ಅಪಘಾತವು ಒಂದು ಭೀಕರ ಬೆಂಕಿಗೆ ಕಾರಣವಾಯಿತು. ಇದು ಸಮುದಾಯವನ್ನು ತೀವ್ರ ಶೋಕದಲ್ಲಿ ಮುಳುಗಿಸ್ತು ಅನ್ನುವಂಥ ಮಾತನ್ನು ಕೂಡ ಅವರು ಸ್ಮರಿಸ್ತಾರೆ. ಆಮೇಲೆ ಹಜ್ ಕಮಿಟಿಯ ಒಂದು ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದರು. 5 ಲಕ್ಷ ರೂಪಾಯಿಯ ಚೆಕ್ ಪರಿಹಾರವನ್ನು ಅವರು ವಿತರಣೆ ಮಾಡಿದರು. ಮುಂದೆ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಮಾತನಾಡಿ ಒಂದು ಚರ್ಚೆಯನ್ನು ಮಾಡಿ ಅವರ ಕುಟುಂಬಸ್ಥರಿಗೆ ಒಂದು ನೌಕರಿ ಕೊಡಿಸುವಂಥ ಪ್ರಯತ್ನ ಮಾಡ್ತೇವೆ. ಅವರಿಗೆ ಒಂದು ಸ್ವಂತ ಮನೆ ಕೂಡ ಇರಲಿಕ್ಕೆ ಇಲ್ಲ, ಒಂದು ಮನೆಗಳನ್ನು ಕೂಡ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಬನ್ನಿ ರಹೀಂ ಖಾನ್ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಉಮ್ರಾಗೆ ಮಕ್ಕಾ ಮದೀನಾಗೆ ಹೋಗಿದ್ದರು. ಆವಾಗ ತಮ್ಮ ನ್ಯೂಸ್ಲಿಂದ ಮತ್ತು ಬೇರೆ ನ್ಯೂಸ್ಲಿಂದ ನಮಗೆ ಆವಾಗ ಇಮಿಡಿಯೇಟ್ ಮಾಹಿತಿ ಬಂದಿತ್ತು. ಆವಾಗ 45 ಜನ ತೀರು ಹೋಗಿದೆ. ನಮ್ಮ ಕರ್ನಾಟಕ ಸ್ಟೇಟ್ದು 2 ಇದ್ದರು, ಒಂದು ಹುಬ್ಳಿ, ಒಂದು ಬೀದರ್ದು, ಮತ್ತು ಬ್ಯಾಲೆನ್ಸ್ ಹೈದರಾಬಾದ್ ಇತ್ತು. ಅದು ತುಂಬ ಸೀರಿಯಸ್ ಆಕ್ಸಿಡೆಂಟ್ ಆಗಿ ಆ ಬಸ್ನಲ್ಲಿ ಎಲ್ಲ ಸುಟ್ಟು ಹೋಗಿತ್ತು. ಅದ್ರ ಸಲುವಾಗಿ ನಾವು ಸುದ್ದಿ ಮಾಡಿದ್ರ ಮೇಲೆ ನಾನು ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ. ಮತ್ತು ತಾವು ಆವಾಗ ಪ್ರಶ್ನೆ ಕೇಳಿದರು, ಇವ್ರಿಗೆ ಬಡವರು ಇದ್ದಾರೆ, ತುಂಬ ಏನು ಸಹಾಯ ಮಾಡ್ತೀರಿ ಮಾಡಬೇಕಂತ ಹೇಳಿದರು. ಅದ್ರ ಸಲುವಾಗಿ ನಾನು ಮತ್ತು ನಮ್ಮ ಮೈನಾರಿಟಿ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬರು ಮತ್ತು ಹಜ್ ಕಮಿಟಿ ಚೇರ್ಮನ್ ಟಿಪು ಭಾಯಿ ಮತ್ತು ಮಿನಿಸ್ಟರ್ ಜೊತೆ ತೀರ್ಮಾನ ಮಾಡಿ 5 ಲಕ್ಷ ಇವರು ಕೊಟ್ಟಿದ್ದಾರೆ. ಈಗ ನಮ್ಮದೆಲ್ಲ ಏನಂದರೆ ನಮ್ಮ ರಹೀಂ ಖಾನ್ ಸಾಹೇಬ್ರ ಮುಖಾಂತರ ಹಜ್ ಕಮಿಟಿನಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಯಾವತ್ತಿಂದ ಅವರು ಹಜ್ ಮಿನಿಸ್ಟರ್ ಆಗಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ ಎಂದೆಂದಿಗೂ ಅಂಥ ಕೆಲಸ ಆಗಿರಲಿಲ್ಲ. ಅಂಥ ಒಂದು ದೊಡ್ಡ ಕೆಲಸಗಳು ಆಗಿದೆ. ಮೊದಲು ನಮ್ಮ ಗುಲ್ಬರ್ಗಾನಲ್ಲಿ ಒಂದು ಹೊಸ ಹಜ್ ಕಟ್ಟಡ ಕಟ್ತಾಯಿದ್ದೀವಿ, ಹಾಗೂ ಮಂಗಳೂರಿನಲ್ಲಿ ಒಂದು ಕಟ್ಟಡ ಕಟ್ತಾಯಿದ್ದೀವಿ. ಬೀದರ್ನಲ್ಲೂ ಸಾಹೇಬ್ರದ್ದು ಒಂದು ಇಚ್ಛೆ ಇತ್ತು, ಏನಂದರೆ ಹಜ್ ಕಟ್ಟಡ ಕಟ್ಟಬೇಕು. ಅದ್ರ ಜೊತೆಗೆ ಕೆ ಎಸ್ ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಅದೆಲ್ಲ ಮಾಡಬೇಕಂತ ಸಾಹೇಬ್ರದ್ದು ಒಂದು ವಿಷನ್ ಇತ್ತು. ಸುಮಾರು ವರ್ಷಗಳಿಂದ ಸಾಹೇಬರು ರಹೀಂ ಖಾನ್ ಸಾಹೇಬರು ಅದು ಒಂದು ನಮ್ಮ ಬೀದರ್ ಜನ ನಮಗೇನು
ಎಲ್ಲ ಟೈಮು ನನಗೆ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಒಳ್ಳೆ ಕೆಲಸ ಬರೀ ಬೀದರ್ನಲ್ಲೇ ಇಲ್ಲ, ಬೀದರ್ ಜನತೆ ಏನು ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಇಡೀ ಸ್ಟೇಟ್ನಲ್ಲಿ ಅವರು ಅವ್ರ ಖಾತೆನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ, ಏನು ಅವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ ಆ ವಿಷನ್ ಸಕ್ಸಸ್ಫುಲ್ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೂ ನಮ್ಮ ಬೀದರ್ ಜನತೆಗೆ ಒಂದು ಶ್ರೀ ನಾನಕ್ ಝೀರಾ ಸಾಹಿಬ್ ಫೌಂಡೇಶನ್ ವತಿಯಿಂದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸರ್ದಾರ್ ಜೋಗಾ ಸಿಂಗ್ ಅವರ ಒಂದು 93ನೇ ಜನ್ಮದಿನಾಚರಣೆ ಅಂಗವಾಗಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಆಯೋಜನೆ ಮಾಡಿರುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 9 ಜನ ಸಾಧಕರಿಗೆ ಸರ್ದಾರ್ ಜೋಗಾ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ 2026 ನೀಡಿ ಒಂದು ಸನ್ಮಾನಿಸಲಾಯಿತು. ಕರ್ನಾಟಕ ಸರ್ಕಾರದ ಪೌರಾಡಳಿತ ಮತ್ತು ಹಜ್ ಸಚಿವ ಗೌರವಾನ್ವಿತ ರಹೀಂ ಖಾನ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಗಣನೀಯ ಸೇವೆ ಸಲ್ಲಿಸಿದವರನ್ನ ಗುರುತಿಸಿ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಒಂದು ಒಳ್ಳೆಯ ಒಂದು ಸಂಕೇತವಾಗಿದೆ. ಈ ಸಂಸ್ಥೆಯಿಂದ ಪ್ರಶಸ್ತಿ ಕೊಡುವ ಪದ್ಧತಿಯನ್ನು ಒಂದು ಪ್ರಶಂಸಿಸುತ್ತಾ ನೇಮಕಾತಿ ಮಾಡಲು ಬಹಳ ಉತ್ತಮವಾದ ಮಾರ್ಗಸೂಚಿಯನ್ನು ಇವರೆಲ್ಲರೂ ಕೂಡ ಪಾಲಿಸ್ತಾರೆ. ಆವರಣ ಶಿಸ್ತಾಗಿ ಇಡುತ್ತಾರೆ. ಇಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾರೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇನ್ನು ಇದು ಉತ್ತರೋತ್ತರವಾಗಿ ಬೆಳೀಲಿ ಅನ್ನುವಂಥ ಮಾತನ್ನು ಕೂಡ ರಹೀಂ ಖಾನ್ ಅವರು ಹೇಳಿದರು. ಸರ್ದಾರ್ ಜೋಗಾ ಸಿಂಗ್ ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಗುರುನಾನಕ್ ವಿಶ್ವವಿದ್ಯಾಲಯ ಸ್ಥಾಪನೆಯ ಗುರಿ ಹೊಂದಲಾಗಿದೆ. ನಿರಂತರ ಪ್ರಯತ್ನ ನಡೀತಾ ಇದೆ. ಎಲ್ಲರ ಸಹಕಾರ ಇರಲಿ ಎನ್ನುವಂಥ ಮಾತನ್ನು ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಉಪಸ್ಥಿತರಿದ್ದರು. ಕೇಂದ್ರ ರಾಜ್ಯ ಸಚಿವರು ರೈಲ್ವೆ ಮತ್ತು ಜಲಶಕ್ತಿ ಭಾರತ ಸರ್ಕಾರ ನವದೆಹಲಿಯ ವಿ ಸೋಮಣ್ಣ ಅವರಿಗೆ ರಾಷ್ಟ್ರೀಯ ಲೋಕಸೇವಾ ಮಹಾರತ್ನ ಪ್ರಶಸ್ತಿ, ಕನ್ನಡ ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಅಭಿನಯ ಸಾರ್ವಭೌಮ ಪ್ರಶಸ್ತಿ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ನವದೆಹಲಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿ.ಜಿ. ಸೀತಾರಾಮ್ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ಕೃಪಾಚಾರ್ಯ ಪ್ರಶಸ್ತಿ, ಆಮೇಲೆ ಅದಮ್ಯ ಚೇತನ ಫೌಂಡೇಶನ್ ಬೆಂಗಳೂರಿನ ಅಧ್ಯಕ್ಷೆ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಜೀವನ ಸೇವಾ ಮಹಾರತ್ನ ಪ್ರಶಸ್ತಿ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕರ್ನಾಟಕ ಹೈಕೋರ್ಟ್ ಕಲಬುರಗಿ ಪೀಠದ ಡಾಕ್ಟರ್ ಅರ್ಚನಾ ಪ್ರದೀಪ್ ಅವರಿಗೆ ಒಂದು ಸೇವಾ ವಿಶಿಷ್ಟ ರತ್ನ ಪ್ರಶಸ್ತಿ, ಪ್ರೀಮಿಯರ್ ಎನರ್ಜಿ ಲಿಮಿಟೆಡ್ ಹೈದರಾಬಾದ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಂದರ್ ಪಾಲ್ ಸಿಂಗ್ ಅವರಿಗೆ ರಾಷ್ಟ್ರೀಯ ಉದ್ಯೋಗ ರತ್ನ ಪ್ರಶಸ್ತಿ, ಅಕ್ಸೆಂಚರ್ ವ್ಯವಸ್ಥಾಪಕ ನಿರ್ದೇಶಕರಾದ ಸಂದೀಪ್ ಸಿಂಗ್ ಭಾಟಿಯಾ ಅವರಿಗೆ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ನಾಯಕತ್ವ ಪ್ರಶಸ್ತಿ, ಹೆಸರಾಂತ ಗುರ್ಬಾನಿ ಅನುವಾದಕ ಕನ್ನಡ ಸಾಹಿತ್ಯ ವಿದ್ವಾಂಸ ಚಂಡೀಗಢದ ಪಂಡಿತರಾವ್ ಧನೇರ್ ಅವರಿಗೆ ಗುರ್ಬಾನಿ ಕನ್ನಡ ಭಾಷಾ ಸೇತು ಪ್ರಶಸ್ತಿ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಅವರಿಗೆ ಉನ್ನತ ಶಿಕ್ಷಣ ಮತ್ತು ಕೃಷಿಕ ದಾರ್ಶನಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀ ನಾನಕ್ ಝೀರಾ ಸಾಹಿಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಬಲವೀರ್ ಸಿಂಗ್ ಅವರು ಅಧ್ಯಕ್ಷತೆ ವಹಿಸಿದರು. ಸಂಸ್ಥೆಯ ಪದಾಧಿಕಾರಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. बोले तो आप गलत समझ जाते हो। सांस कार्बन डाइऑक्साइड समझने वाले समझेंगे जो भी खराब सांस निकलती है उसको तुम लेते हैं। खुदा बोला बेटा तुमको ऐसी भी सांस नहीं, अच्छी झाड़ की भी नहीं ऑक्सीजन देता था, इतनी खराब आपको ऑक्सीजन देता हूँ, वो जो छोड़ा तो गपचुप ले लेना। तो जब नजर नहीं आता तेरा खुदा क्या है, मेरा खुदा किधर है, तू वेज है नॉन वेज है, बहुत खुदा के एग्जाम्पल बोलो, बहुत सोच भी नहीं सकते। आप लोग समझते हैं कि मेरा घर का खुदा है, मेरे विलेज का खुदा है, मेरा डिस्ट्रिक्ट का खुदा है, मेरे स्टेट का खुदा है, फिर दूसरे स्टेट महाराष्ट्र जाओ, यूपी जाओ, लास्ट में मान लो कितने हजारों खुदा है। मानने के लास्ट में हमारे भारत देश में जब खुदा पूरों का एक ही खुदा समझो, क्या भारत देश के लिए खुदा है? भारत देश जैसे 192 कंट्रीज है, 200 कंट्री, लगभग 200 कंट्री में किसका खुदा है? हमारा खुदा घर का है, फिर इसका अलग है, उसका अलग है, इसका अलग, पूरे हजारों जाति में अलग अलग खुदा हुए। 200 कंट्री में किसका खुदा है? कितना छोटा बनाएगा खुदा, उधर तो हमारा खुदा नहीं है, हमारे घर का है खुदा, बाजू घर वाले का नहीं है, वो अलग ही खुदा है। और जोगा सिंह जी कल्याण कर्नाटक अवार्ड 4th एडिशन है, वो आज गुरु नानक देव इंजीनियरिंग कॉलेज में ऑर्गेनाइज़ किए हैं। तो हर साल की तरह इस साल भी हम जितने भी लोग हैं जो समाज सेवा कर रहे हैं कल्याण कर्नाटक रीजन में और सारे भारत में, उनको हम यहाँ पे आज बुला के सरदार जोगा सिंह जी के जो हमारे फाउंडर हैं उनके नाम से ये अवार्ड हम
शुरू किए हैं, तो उनको बुला के हम सम्मानित करते हैं। तो ये 4th एडिशन है इस अवार्ड का। पहला जो अवार्ड प्रोग्राम हमने शुरू किया था वो हमारे गवर्नर, कर्नाटका के गवर्नर के हाथों हुआ था, और उस साल से कंटिन्यूसली ये अवार्ड प्रोग्राम हम हर साल कर रहे हैं। तो इस साल अवार्डीज़ में हमारे यूनियन मिनिस्टर श्री सोमन्ना जी चीफ गेस्ट और वन ऑफ द अवार्डीज़ भी हैं, और कुछ अपने उनके बजट सेशन की वजह से वो आ नहीं सके, पर अपना वीडियो मैसेज हमारे सारे स्टाफ और हमारे जो भी अवार्डीज़ के लिए उन्होंने भेजा है। तो साथ साथ में शिवराज राजकुमार भी उनका मैसेज भेजा है, वो भी वन ऑफ द अवार्डीज़ है। और फॉर्मर AICT चेयरमैन मिस डॉक्टर सीताराम, ये भी एक वन ऑफ द अवार्डीज़ है। और हमें बहुत खुशी की बात है कि गुलबर्गा के एडिशनल एडवोकेट जनरल डॉक्टर तिवारी, अर्चना तिवारी जी भी वन ऑफ द अवार्डीज़ है, और ये फर्स्ट लेडी हैं जो इतने सारे पोजीशंस वो होल्ड कर रहे हैं हाई कोर्ट बेंच में। तो उनको भी बुला के हमने यहाँ आज सम्मानित किया है। और साथ साथ में सुरेंद्र पाल सिंह जो हैदराबाद में सोलार एनर्जी में एक एंटरप्रेन्योर है और काफ़ी अच्छा उनका काम है, और वाइस चांसलर कोडगी यूनिवर्सिटी के, वो भी आज हमारे साथ है, वो भी वन ऑफ द अवार्डीज़ है। ಜನವರಿ 20ರಂದು ಶೇರ್ ಚಲನಚಿತ್ರದ ಒಂದು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನು ನಗರದ ನೆಹರು ಮೈದಾನದ ಎದುರುಗಡೆ ಇರುವಂಥ ಸಾಯಿ ಶಾಲೆ ಆವರಣದಲ್ಲಿ ಸಾಯಂಕಾಲ 6 ಗಂಟೆಗೆ ಜರುಗಲಿದೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಮಾತನ್ನು ಶೇರ್ ಚಲನಚಿತ್ರದ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಸುಂದರ್ರಾಜ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ನಾಯಕ ನಟನಾಗಿ ಕಿರಣ್ ರಾಜ್ ಅವರು ಪಾತ್ರ ಮಾಡಿದರೆ, ನಾಯಕಿ ನಟಿಯಾಗಿ ಸುರೇಖಾ ಪ್ರಮುಖ ಪಾತ್ರದಲ್ಲಿ ಒಂದು ಗುರುತಿಸಿಕೊಂಡಿದ್ದಾರೆ. ವ್ಯಕ್ತಿಯ ದೇಹದ ಅಂಗಾಂಗಗಳ ಮಾರಾಟದ ಜಾಲ ಹಾಗೂ ಅದರ ತಡೆ ಕುರಿತು ಚಿತ್ರ ಉತ್ತಮವಾಗಿ ಮೂಡಿ ಬಂದಿದೆ. ಅಂದು ನಡೆಯುವಂತಹ ಶೇರ್ ಚಿತ್ರದ 4 ಹಾಡುಗಳ ಬಿಡುಗಡೆ, ಫ್ಯಾಷನ್ ಶೋ ಮತ್ತು ಡಿಜೆ ನೈಟ್ ಹಾಗೂ ಟೀಸರ್ ಬಿಡುಗಡೆಗೆ ಖ್ಯಾತ ನಟಿ ತನಿಷಾ ಕುಪ್ಪಂಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕನ್ನಡ ಚಿತ್ರ ಮತ್ತು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಸುದರ್ಶನ್ ಅವರು ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು, ಪೂಜ್ಯ ಮಲ್ಲಿಕಾರ್ಜುನ್ ಮುತ್ಯ ಶಹಾಪುರ್ ಅವರು ವಹಿಸಲಿದ್ದಾರೆ. ಮತ್ತು ಇನ್ನೂ ಅನೇಕ ಕ್ರೈಸ್ತ ಗುರುಗಳು ಕೂಡ, ಪಾದ್ರಿಗಳು ಕೂಡ ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಸುಮಾರು 6 ರಿಂದ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಚಿತ್ರ ನಿರ್ಮಿಸಲಾಗಿದೆ. ನಾನು ಬೀದರ್ ಜಿಲ್ಲೆಯವನಾಗಿದ್ದರಿಂದ ಇಲ್ಲಿಯೇ ಧ್ವನಿ ಸುರುಳಿ ಬಿಡುಗಡೆ ಆಗಬೇಕೆಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇಡೀ ಚಲನಚಿತ್ರ ಈಗಾಗಲೇ ತಯಾರಾಗಿದೆ. ಬಹುಶಃ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಕಾಣಲಿದೆ. ಎಲ್ಲರೂ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಸುದರ್ಶನ್ ಹೇಳಿದರು. ಶೇರ್ ಚಲನಚಿತ್ರದ ನಾಯಕ ನಟಿ ಸುರೇಖಾ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನಾನು ಈಗಾಗಲೇ 3 ಚಿತ್ರಗಳಲ್ಲಿ ನಟಿಸಿದ್ದು, ಶೇರ್ ಚಿತ್ರ 4ನೇದಾಗಿದೆ. ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ಚಿತ್ರ ಇದಾಗಿದ್ದು, ಚಿತ್ರವನ್ನು ಬೆಂಗಳೂರು ಮತ್ತು ಅಬುದಾಬಿಯಲ್ಲಿ ಚಿತ್ರೀಕರಿಸಲಾಗಿದೆ. ಕನ್ನಡ ಭಾಷೆ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಚಿತ್ರಮಂದಿರಕ್ಕೆ ಆಗಮಿಸಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಖಳನಾಯಕ ನಟನಾಗಿ ಒಂದು ಪಾತ್ರ ವಹಿಸಿರುವಂಥ ಕ್ರಿಸ್ ಸೇರಿದಂತೆ ಇತರರು ಹಾಜರಿದ್ದರು. ವಕೀಲನಾಗಿ ಮತ್ತು JDS ನಗರ ಅಧ್ಯಕ್ಷನಾಗಿ ಬೀದರ್ ನಿವಾಸಿಯಾಗಿ ನಾನಿಲ್ಲೇ ಸೇವೆ ಸಲ್ಲಿಸ್ತಿದ್ದೇನೆ. ಮತ್ತು ಈ ಸಿನಿಮಾ ಫೀಲ್ಡಲ್ಲಿ ನಾನು ಬಂದಿದೆ ಹೇಗೆ ಅಂತಂದ್ರೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಪರಿಚಯ ಆದರು. ಅವ್ರು ಹೇಳಿದ್ರು ಒಂದು ಮೂವಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ನನಗೆ ಇದರಲ್ಲಿ ಏನೂ ಐಡಿಯಾ ಇರಲಿಲ್ಲ, ಆದ್ರೂ ಇಷ್ಟ ಇತ್ತು ನನಗೆ ಮೊದಲಿಂದ ಮೂವಿ ಮಾಡಬೇಕಂತ. ಸೊ ಸ್ಟಾರ್ಟ್ ಮಾಡಿ ನೋಡೋ, ಇದೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಇದೊಂದು ಕೆಲಸ ಮಾಡಿರಲಿಲ್ಲ, ಎಲ್ಲ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ ಅಂದಾಗ ಎಲ್ಲ ಕೆಲಸ ಮಾಡಿದ್ದೆ. ಇದು ಒಂದರಲ್ಲಿ ಬೇಕಾದ್ರೆ ನಾನು ಕೈ ಹಾಕಿರಲಿಲ್ಲ. ಅದೊಂದು ಟ್ರೈ ಮಾಡೋಣ ಅಂತ ಅದೊಂದು ಟ್ರೈ ಮಾಡಿದೆ. ಸೊ ದೇವ್ರ ಇಷ್ಟದಿಂದ ಅದು ಒಳ್ಳೆ ರೀತಿಯಿಂದ ಎಲ್ಲ ನಡ್ಕೊಂಡು ಬಂತು. ಫ್ಯಾಮಿಲಿ ಎಲ್ಲ ಕೋಆಪ್ರೇಷನ್ ಮಾಡಿದ್ರು, ಎಲ್ಲ ಫ್ರೆಂಡ್ಸು ಎಲ್ಲ, ರಮೇಶ್ ಅಣ್ಣ, ಅನಿಲ್, ಯಾರು ನಮ್ದು ಆನಂದಣ್ಣ, ಬಸ್ಸಣ್ಣ, ನಮ್ಮದೆಲ್ಲ ಬೇಕಾದವರು, ನಮ್ಮದು ಕೈಲಾಶ್ ಅವರು, ಪ್ರತಿಯೊಂದೊಂದು ದೋಸ್ತರೆಲ್ಲ ನನಗೆ ಸಹಕಾರ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು. ಸೊ 20ನೇ ತಾರೀಕು ಸಾಯಿ ಗ್ರೌಂಡಲ್ಲಿ ನಮ್ಮದೆಲ್ಲ ಆರ್ಟಿಸ್ಟ್ ಬರ್ತಾರೆ. ಮತ್ತು ನಮ್ಮದು ಸುರೇಖಾ, ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ. ಸೊ ನೆಕ್ಸ್ಟ್ ನಾಳೆ ಬಿಟ್ಟು ನಾಡ್ದು 20ನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು, ಹೀರೋ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ. ನಮ್ಮ DOP ಡೈರೆಕ್ಟ್ರು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬರ್ತಿದೆ.
ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ 20ನೇ ತಾರೀಕು 6 ಗಂಟೆಯಿಂದ 10 ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ. ಮತ್ತು ಅದಕ್ಕೆ ದಯವಿಟ್ಟು ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸು DS ಮತ್ತು ನಮ್ಮದು ಗುರುಗಳಾದಂಥ ಹವ ಮಲ್ಲಿನಾಥ್ ಮುತ್ತಿಯವರು ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಪೂರ್ ಮುತ್ತಿಯವರೆಲ್ಲ ಬರ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಹಾಡು ಬಿಡುಗಡೆ ಮಾಡೋದನ್ನು ನೋಡಿ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಮಾಡಿ ಸಹಕರಿಸಿ. ಮತ್ತು ನಮ್ಮದು ಮೂವಿ ಸಕ್ಸಸ್ ಆಗಂಗೆ ನಮ್ಮ ಬೀದರ್ ನಿವಾಸಿಯವರೆಲ್ಲರೂ ನಮ್ಮ ಬೀದರ್ ಜನತೆ ಎಲ್ಲ ನಮಗೆ ಸಪೋರ್ಟ್ ಮಾಡಿ ನಡೆಸ್ಕೊಂಡು ಹೋಗ್ಬೇಕಂತ ಒಂದೆರಡು ಮಾತಾಡಿ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಸೊ ನಾನು ಬೆಂಗಳೂರು ಹುಡುಗಿನೇ. ನನ್ನ 2ನೇ ಸಿನಿಮಾ ಇವಾಗ ರಿಲೀಸ್ ಆಗ್ತಾ ಇದೆ, ಶೇರ್ ಅಂತ. January 20th ನನ್ನ ಸಿನಿಮಾ ಎಲ್ಲ ಹಾಡುಗಳು ಆಡಿಯೋ ಲಾಂಚ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಸಾಂಗ್ಗಾಗಲಿ ಸಿನಿಮಾಗಾಗಲಿ ಬಂದು ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಇಲ್ಲಿ ಸಾಯಿ ಗ್ರೌಂಡ್ ಹತ್ರ ನಡೀತಾ ಇದೆ, ಸ್ಕೂಲ್ ಹತ್ರ. ನನ್ನ ರೋಲ್ ಹೇಳಿದ್ನಲ್ಲ, ಸೊ ಇಟ್ಸ್ ಅ ಡ್ಯುವೆಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಒಂದು ಹೀರೋಯಿನ್ನ ಒಂದು ಒಳ್ಳೆ ಮುದ್ದಾಗಿ ನೋಡಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ನಾನು ಬಬ್ಲಿ ಕ್ಯಾರೆಕ್ಟರ್ ಥರನೂ ಇದ್ದೀನಿ, ಒಂಥರ ವಿಲನಿಶ್ ಸೈಡ್ ಕೂಡ ಇದೆ. ಸೊ ಅದೇನಕ್ಕೆ ಐ ಮೀನ್ ಆ ಡ್ಯುವಲ್ ಶೇಡ್ಸ್ ಏನಕ್ಕೆ ಬರುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ ಕಾನ್ಸೆಪ್ಟ್. ಸುರೇಖಾ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಎಲ್ಲ ರೀತಿಯಿಂದಲೂ ಕೂಡ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಅರ್ಹತೆ ಹೊಂದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಾರತಮ್ಯವನ್ನು ಮಾಡಿ ಪ್ರಶಸ್ತಿ ಸಿಗುವುದನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಮರ್ಕಲ್ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಒಂದು ಜಯಘೋಷಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸ್ವಚ್ಛತೆ, ಶಿಸ್ತು, ಅಭಿವೃದ್ಧಿ ಕಾರ್ಯ, ಸುಂದರ ನೋಟ, ಗ್ರಾಮ ಪಂಚಾಯತ್ ಕಚೇರಿಯ ಶಿಸ್ತುಬದ್ಧತೆ ಇವುಗಳನ್ನು ನೋಡಿ ಪರಿಶೀಲನೆಯನ್ನು ನಡೆಸಿ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಕೊಡಿ, ಅಲ್ಲಿವರೆಗೂ ಕೂಡ ಕೊಡಬೇಡಿ. ಆದರೆ ಅಭಿವೃದ್ಧಿಯೇ ಕಾಣದಂಥ ಯಾವುದೋ ಒಂದು ಗ್ರಾಮ ಪಂಚಾಯತ್ಗೆ ತಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡ್ತೀರಿ ಅಂತಂದರೆ ಅದು ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾವು ಒಪ್ಪೋದಿಲ್ಲ. ನಮಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಿಗಬಾರ್ದೆಂದು ಕಾಣದ ಕೈಗಳು ನಿರಂತರವಾಗಿ ಒಂದು ಕುತಂತ್ರ ಮಾಡ್ತಾ ಇವೆ, ಕೆಲಸ ಮಾಡ್ತಾ ಇವೆ. ಆದ್ದರಿಂದ ಅಧಿಕಾರಿಗಳು ಈ ಕುರಿತು ಕೂಲಂಕಷವಾಗಿ ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡಿ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತ್ಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ಒಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಜಯಘೋಷಗಳನ್ನು ಕೂಗುತ್ತಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಮರ್ಕಲ್ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತೇನದಂದ್ರೆ ನಾವು ಮರ್ಕಲ್ ಗ್ರಾಮದ ಸಾರ್ವಜನಿಕರು ಹಾಗೂ ಮರ್ಕಲ್ ಗ್ರಾಮಸ್ಥರ ಸದಸ್ಯರ ಪರವಾಗಿ ಇವತ್ತೇನದಂದ್ರೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಎದರಿಗೋಸ್ಕರ ಅಂದರೆ ಒಂದು ಗಾಂಧಿ ಗ್ರಾಮ ಪ್ರಶಸ್ತಿ ಕೊಡುವಲ್ಲಿ ತಾರತಮ್ಯ ಮಾಡಿದೋಸ್ಕರ ಇವತ್ತು ಮರ್ಕಲ್ ಪಂಚಾಯತಿಗೆ ಅನ್ಯಾಯ ಆಗಿದ್ದೋಸ್ಕರ ನಾವೇನದಂದ್ರೆ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಗಾಂಧಿ ಗ್ರಾಮ ಪ್ರಶಸ್ತಿ ಇವತ್ತು ಏನಾದರೂ ನಮ್ಮ ಮೂಲಭೂತ ಸೌಕರ್ಯಗಳಾಗಲಿ ಮರ್ಕಲ್ ಪಂಚಾಯತ್ ನೀವೆಲ್ಲರೂ ನೋಡ್ಬೋದು, ಮಾಧ್ಯಮದವ್ರೂ ಬರ್ರಿ. ನಾವು ಯಾಕಂದ್ರೆ ಅದರಲ್ಲಿ ಎಲ್ಲ ರೀತಿ ಗಾಂಧಿ ಪುರಸ್ಕಾರಕ್ಕೆ ಏನು ಸಿಗಬೇಕಾದಂಥ ಎಲ್ಲ ಏನು ಪ್ಯಾರಾಮೀಟರ್ಸ್ಗಳವ, ಅದಕ್ಕೆ ಏನು ರಿಕ್ವೈರ್ಮೆಂಟ್ ಅದ ಎಲ್ಲ ನಮ್ಮ ಪಂಚಾಯತ್ ವತಿಯಿಂದ ಅಧಿಕಾರಿಗಳಿಗಾಗಲಿ ಅಲ್ಲಿನ ಸದಸ್ಯರುಗಳಿಗಾಗಿ ಎಲ್ಲರೂ ಏನು ಕೂಡಿ ಒಂದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಏನು ಹಕ್ಕದಾರ ನಾವು ಇದ್ದೀವಿ. ಬಟ್ ಅಲ್ಲಿ ನೀವು ಎಲ್ಲೋ ಅಲ್ಲಿ ಕೆಲಸನೇ ಆಗಿಲ್ಲ. ಆ ಪಂಚಾಯತ್ಗೆ ನೋಡ್ರಿ, ನಮ್ಮ ಪಂಚಾಯತ್ ಬಂದು ನೋಡ್ರಿ, ವಿಸಿಟ್ ಮಾಡಿ ನೋಡ್ರಿ. ಹಾಂ, ಅಲ್ಲಿ ನಮ್ಮ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಏನು ಬಂದಿದಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಹಾಗೆ ಇಲ್ಲಿ ಒಂದು ಅಧಿಕಾರಿಗಳದ ಏನು ಮರ್ಕಲ್ಗೆ ಏನದಂದ್ರೆ ಸತತವಾಗಿ 2 ವರ್ಷದಿಂದ ಏನದಂದ್ರೆ ಮರ್ಕಲ್ ಗ್ರಾಮ ಪಂಚಾಯತಿಗೆ ಏನದ ಗಾಂಧಿ ಗ್ರಾಮ ಪ್ರಶಸ್ತಿ ಸಿಗಬಾರ್ದು ಅನ್ನೋದಕ್ಕೋಸ್ಕರ ಅದರಲ್ಲಿ ಭಾಳಷ್ಟು ಕಾಣದ ಕೈಗಳವ. ಯಾಕಂದ್ರೆ
ಇದ್ರದ್ದು ನಾವು ಯಾರೇ ರಾಜಕೀಯ ವ್ಯಕ್ತಿಗಳಿಗಾಗಲಿ ಯಾರಿಗೇ ಆಗಲಿ ದೋಷ ಮಾಡ್ತಾ ಇಲ್ಲ. ಓನ್ಲಿ ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಅವ್ರು ಮಾಡಿಲ್ಲ, ಅದನ್ನು ತಾರತಮ್ಯ ಮಾಡಿ ನಮ್ಮ ಗ್ರಾಮಕ್ಕೆ ಮರ್ಕಲ್ ಪಂಚಾಯತಿಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಒಂದು ವೇಳೆ ಇದಕ್ಕೆ ನಮಗೆ ನ್ಯಾಯ ಎಲ್ಲಿ ಬಂದು ಕರೆಕ್ಟ್ ಬಂದು ನಮ್ಮ ಗಾಂಧಿ ಗ್ರಾಮದ ಪರಿಸ್ಥಿತಿಗೆ ಏನು ಅನ್ಯಾಯ ಆಗ್ಯದಾವ ಎಲ್ಲ ಬಂದು ಮರ್ಕಲ್ ಗ್ರಾಮ ಪಂಚಾಯತ್ ಬಂದು ಅಲ್ಲಿ ಸಾರ್ವಜನಿಕರು ಭೇಟಿ ಮಾಡಿ ನೀವೇನದೊಂದು ಪರಿಶೀಲನೆ ಮಾಡೋದು ಎಲ್ಲಿ ತನಕ ಮಾಡಲಿ ಅಲ್ಲಿ ತನಕ ನಾವು ಏನಂದ್ರೆ ಮುಂಬರುವ ದಿನಗಳಲ್ಲಿ ಹೀಗೆ ನಾವು ಏನಾದರೂ ಹೋರಾಟ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಕುರಿತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಾಬಶೆಟ್ಟಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ನನಗೆ ರಾಜಕೀಯಕ್ಕೆ ಕರೆ ತಂದು ಬೆಳೆಸಿರುವಂಥ ಕೀರ್ತಿ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ಲುತ್ತೆ. ಅಲ್ಲದೆ ರೈತರ ಸೇವೆ, ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆ, ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಹೀಗೆ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಮಕ್ಕಳ ಜೀವನವನ್ನು ರೂಪಿಸಿರುವಂತಹ ಮಹಾಶಿಲ್ಪಿ ಭೀಮಣ್ಣ ಖಂಡ್ರೆ ಅವರಾಗಿದ್ದರು ಎಂದು ಜಾಬಶೆಟ್ಟಿ ಅವರು ಶ್ಲಾಘಿಸುತ್ತಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಕೂಡ ಈ ಸಂದರ್ಭದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತಾಡ್ತಾರೆ. ಬಸವಣ್ಣನವರ ಕಾಯಕವೇ ಕೈಲಾಸ ಎನ್ನುವಂಥ ಮಹಾಮಂತ್ರ, ಇವ ನಮ್ಮವ ಎನ್ನುವಂತಹ ಒಂದು ಮಂತ್ರ ಸಂಸ್ಕೃತಿಯನ್ನು ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಬಡವರ ಬಂಧು ಆಗಿದ್ದರು, ರೈತರ ಒಂದು ಹಿತೈಷಿಗಳಾಗಿದ್ದರು. ಜಿಲ್ಲೆಯ ಏಳಿಗೆಗೆ ಸಾಕಷ್ಟು ಶ್ರಮಿಸಿ ದೇಶದಾದ್ಯಂತ ಬೀದರ್ ಜಿಲ್ಲೆಯ ಹೆಸರನ್ನು ಬೆಳೆಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಎನ್ನುವಂಥ ಶುಭವನ್ನು ಕೂಡ ಹಾರೈಸಿದ್ದಾರೆ. ನಾನು ನೋಡಿರುವ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ಬರಗಾಲದ ಸಂದರ್ಭದಲ್ಲಿಯೂ ಕೂಡ ರೈತರಿಗೆ ಒಂದು ಗೋದಾಮಿನ ಬೀಗವನ್ನು ಮುರಿದು ಬೀಜವನ್ನು ಕೊಟ್ಟು ರೈತರ ಒಂದು ಬಂಧುವಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ನನ್ನ ಕಣ್ಮುಂದೆ ಇದೆ. ಎಲ್ಲರಿಗೂ ಕೂಡ ಭೀಮಣ್ಣ ಖಂಡ್ರೆ ಅವರು ರಾಜಕೀಯದ ಒಬ್ಬ ಆದರ್ಶ ನಾಯಕರಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ನರಸಿಂಗರಾವ್ ಸೂರ್ಯವಂಶಿ, ಆಮೇಲೆ ಪೂಜಾ ಜಾರ್ಜ್ ಶಾಮ್ಯೂಲ್ ಅವರು ಕೂಡ ಹಾಜರಿದ್ದರು. ಆಮೇಲೆ ಸುನಿಲ್ ಬಚ್ಚನ್ ಅವರಿದ್ದರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ವಿನೋದ್ ಕುಮಾರ್ ಅಪ್ಪೆ ಸೇರಿದಂತೆ ಸಾಕಷ್ಟು ನೂರಾರು ಜನ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಶತಾಯುಷಿ ಮಾಜಿ ಸಚಿವರಾಗಿರ್ತಕ್ಕಂಥ ಈ ಬೀದರ್ ಜಿಲ್ಲೆಯ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ದಿವಂಗತ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು 2 ದಿವಸಗಳ ಹಿಂದೆ ಅವರ ಅಂತಿಮ ಸಂಸ್ಕಾರ ನೆರವೇರಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದ ಗುರುತನ್ನು ಗುರುತಿಸಿಕೊಂಡು ರಾಜ್ಯದಲ್ಲಿ ಕೇಂದ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಮಾಡಿರ್ತಕ್ಕಂಥವ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ, ದಿವಂಗತ ಧರ್ಮಸಿಂಗ್ ಅವ್ರ ಜೊತೆ, ಸೋನಿಯಾ ಗಾಂಧಿ ಅವ್ರ ಜೊತೆ, ರಾಜೀವ್ ಗಾಂಧಿ ಅವ್ರ ಜೊತೆ, ಇಂದಿರಾ ಗಾಂಧಿ ಅವ್ರ ಜೊತೆ, ಮುಂದೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಒಂದು ಘಟಾನುಘಟಿ ನಾಯಕರೊಂದಿಗೆ ಗುರುತಿಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಭಾಷ್ಯವನ್ನು ಬರೆದಿರ್ತಕ್ಕಂಥವ್ರು, ಹೊಸ ಮುನ್ನುಡಿಯನ್ನು ಬರೆದಿರ್ತಕ್ಕಂಥವ್ರು. ಅಂಥ ಒಬ್ಬ ಧೀಮಂತ ನಾಯಕನ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ಪ್ರಧಾನ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಾಬಶೆಟ್ಟಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಾಬಶೆಟ್ಟಿ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ. ಒಂದು ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಸಲ್ಲಿಸಿದ್ದಾರೆ, ಅಶ್ರುತಾರ್ಪಣ ಸಲ್ಲಿಸಿದ್ದಾರೆ, ಅವರು ಕಮ್ಮನಿ ಮಿಡಿದಿದ್ದಾರೆ. ಭೀಮಣ್ಣ ಖಂಡ್ರೆ ಅವರ ಜೊತೆಗಿನ ಒಂದು ಒಡನಾಟವನ್ನು ಕುರಿತು ನಾವು ಜಾಬಶೆಟ್ಟಿ ಅವರನ್ನೇ ಬನ್ನಿ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಭೀಮಣ್ಣ ಖಂಡ್ರೆ ಅವರ ಒಂದು ದೇಹಾಂತ ಆಗಿದೆ. ಜಿಲ್ಲೆಗೋಸ್ಕರ ಸಾಕಷ್ಟು ದುಡಿದಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಒಂದು ಮಾಜಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ತಮ್ಮ ಒಡನಾಟ ಹೇಗಿತ್ತು, ಹೇಗೆ ಅವರು ತಮ್ಮನ್ನು ಗುರುತಿಸ್ಕೊಂಡು ಒಂದು ರಾಜಕೀಯಕ್ಕೆ ತಂದರು ಸರ್ ಅವರು? ದಿವಂಗತ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆಜಿಯವರ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಅವರು ಬೀದರ್ ಜಿಲ್ಲೆಗೆ ಕೊಟ್ಟಂತಹ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಹೇಳಿದರೆ ಒಂದಲ್ಲ ಎರಡಲ್ಲ ನೂರಾರು ಏನಾದ ವಿಚಾರಗಳು ಬರ್ತಾವೆ. ವಿಶೇಷವಾಗಿ ಇವತ್ತು ಬೀದರ್ನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಬೆಳಿಬೇಕಾದ್ರೆ ಅವ್ರದ್ದೇ ಒಂದು ದೊಡ್ಡ ತ್ಯಾಗ ಅಂತ ನಾನು ಹೇಳ್ತೀನಿ. ಅವರು ಎಲ್ಲ ಅವತ್ತಿನ ದಿವಸ ಎಲ್ಲ ಯುವಕರಿಗೆ ಎಲ್ಲರಿಗೆ ಏನದ ಅಂತಾರೆ ಹುರಿದುಂಬಿಸಿ ಏನದ ನಮ್ಮ ಪಕ್ಷದ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ತಿಳ್ಕೊಂಡು ನನ್ನನ್ನು ಕೂಡ 77ರಲ್ಲಿ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ತದನಂತರ ಇವತ್ತು ನಾವು ಇಲ್ಲಿವರೆಗೆ ನಾವು ಅವ್ರ ಜೊತೆಗೆ ಏನದ ಕಾಂಗ್ರೆಸ್ ಪಕ್ಷದಲ್ಲೇ ಏನದಂದ್ರೆ ಒಬ್ಬ ಸೇವಕನಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹೀಗೆ ಅವ್ರದ್ದು ಒಂದಲ್ಲ ಎರಡಲ್ಲ ಅನೇಕ ವಿಚಾರಗಳ BSSK ಶುಗರ್ ಫ್ಯಾಕ್ಟ್ರಿ ಕೂಡ ಅವರ ಒಂದು ಅವಧಿಯಲ್ಲಿ ಶುರುವಾಯಿತು. ಆಮೇಲೆ ಹೆಣ್ಣು ಮಕ್ಕಳ ಸಲುವಾಗಿ ಅಕ್ಕಮಹಾದೇವಿ ಡಿಗ್ರಿ ಕಾಲೇಜ್ ಕೂಡ ಅವರು ಆ ಕಾಲದಲ್ಲಿ ಪ್ರಾರಂಭ ಮಾಡಿದರು. ಭಾಳಷ್ಟು ಕೆಲಸಗಳು ಇವತ್ತು ಮಹಾತ್ಮ ಗಾಂಧಿ ಶುಗರ್ ಫ್ಯಾಕ್ಟ್ರಿ ಕೂಡ ಅವ್ರ ಕೈ ಮೇಲೆ ಆಗಿದೆ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಅವರು ಏನದ ಈ ಭಾಗದ ಎಲ್ಲ ಜನರಿಗೆ ಏನದ ಅಂದ್ರೆ ಶಿಕ್ಷಣದಿಂದಲೇ ಮುಂದೆ ಏನಾದ್ರೆ ಇವರಿಗೆಲ್ಲ ಪ್ರಗತಿ ಆಗ್ತದೆ, ಸಮಾಜಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ
ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಭಾಳಷ್ಟು ಸೇವೆ ಮಾಡಿದ್ದಾರೆ. ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಒಂದು ಶಿಸ್ತಿನ ಒಂದು ಡಿಸಿಪ್ಲಿನ್ಲಿಂದ ಪಕ್ಷ ಕಟ್ಕೊಂಡು ಇಲ್ಲಿವರೆಗೆ ಏನದ ಅಂದ್ರೆ ಇವತ್ತು ಭಾಳ ಅಭಿಮಾನದಿಂದ ನಾವೇನದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ರಾಹುಲ್ ಗಾಂಧೀಜಿಯವರ ನಿಕಟ ಅವ್ರದ್ದು ಭಾಳ ಸಂಬಂಧ ಇತ್ತು, ಇಂದಿರಾ ಗಾಂಧೀಜಿಯವರ ಸಂಬಂಧ ಇತ್ತು. ಅವರು ಏನದಂದ್ರೆ ಭಾಳಷ್ಟು ಏನದಂದ್ರೆ ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಜೊತೆಗೂ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಪ್ರತಿಯೊಬ್ಬರ ಜೊತೆಗೂ ಏನದಂದ್ರೆ ಅಷ್ಟೇ ಆತ್ಮೀಯತೆ ಸಂಬಂಧ ಇಟ್ಕೊಂಡು ನಮ್ಮ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಸುಮಾರು ಏನದಂದ್ರೆ ಅವರು ಶ್ರಮಿಸ್ಕೊಂಡು ಏನದಂದ್ರೆ ಇವತ್ತು ಈ ಬೀದರ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅವರೇ ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತೀನಿ. ಈಗ ಅವರು ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಸಾಕಷ್ಟು ಸಹಾಯ ಮಾಡಿದರು ಅನ್ನುವಂಥ ಮಾತುಗಳು ಕೂಡ ಇದೆ. ಸಮಾಜದಲ್ಲಿ ಒಂದು ಜಾತಿ ವ್ಯವಸ್ಥೆ ಇರಬಾರ್ದು ಅನ್ನುವಂಥದ್ದು ಕೂಡ ಅವರು ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ರು. ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ಈಗ ತಾವು ಹೇಳಿದಂಗೆ ಈಗ ನಮ್ಮದು ರೈತರ ಬಗ್ಗೆ ಏನದು ಅಂದ್ರೆ ಸಾಕಷ್ಟು ಸಲ ಏನದಂದ್ರೆ ಅವ್ರಿಗೆ ಬೀಜದ ಏನದ ತೊಂದರೆಗಳಾಗಿದ್ದವು. ಅಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಜೊತೆಗೆ ಏನದ ಫೈಟ್ ಮಾಡಿಕೊಂಡು ಎಲ್ಲ ರೈತರಿಗೆ ಏನದ ಬೀಜ ಇಸ್ಕೊಡುವಂಥ ಕೆಲಸ ಮಾಡಿದರು. ಅದ್ರ ಜೊತೆಗೆ ಏನದ ಅಂದ್ರೆ ಈ ನಿಮ್ಮದು ಯೂರಿಯಾ DAP ಕೂಡ ಏನದ ಗೊಬ್ಬರದ ಏನದ ಭಾಳಷ್ಟು ಪ್ರಾಬ್ಲಮ್ ಬಂತು. ಆ ಟೈಮ್ದಲ್ಲಿ ಕೂಡ ಸರ್ಕಾರ ವತಿಯಿಂದ ಏನದ ಸಪ್ಲೈ ಏನದ ಸರಿಯಾಗಿ ಇರ್ತಿದ್ದಿಲ್ಲ. ಆದರೂ ಕೂಡ ಅವ್ರು ಏನದ ಅಂದ್ರೆ ಸರ್ಕಾರಕ್ಕೆ ಮನಸ್ಸಿ ಅವ್ರಿಗೆ ಒಪ್ಪಿಸಿ ಏನದ ಅಂದರೆ ಎಲ್ಲ ರೈತರಿಗೆ ಏನದ ಅಂದ್ರೆ ಅವ್ರಿಗೆ ಗೊಬ್ಬರದನ್ನ ವ್ಯವಸ್ಥೆ ಮಾಡೋಂಥ ಕೆಲಸ ಆ ಕಾಲಕ್ಕೆ ಏನದ ಅವ್ರು ಮಾಡಿದ್ದಾರೆ. ಇನ್ನೂ ಅನೇಕ ವಿಚಾರಗಳೇನದ ಅಂದ್ರೆ ಅವರು ಎಲ್ಲ ಸಮಾಜ ಜೊತೆಗೆ ಅಂತ ಹಂಚ್ಕೊಂಡು ಎಲ್ಲರಿಗೆ ಏನದ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ಬಸವರಾಜ ಜಾಬಶೆಟ್ಟಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿರ್ತಕ್ಕಂಥ ಮಾತು. ಸಾಕಷ್ಟು ಸಹಕಾರವನ್ನು ಅವರು ನೀಡಿರ್ತಕ್ಕಂಥದ್ದು, ಯುವ ಪೀಳಿಗೆಗೆ ಮಾದರಿಯಾಗಿರ್ತಕ್ಕಂಥದ್ದು, ರೈತರಿಗೆ ಸಹಕಾರ ಮಾಡಿರುವಂಥದ್ದು. ಇನ್ನು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಸಾವಿರಾರು ಲಕ್ಷಗಟ್ಟಲೆ ಮಕ್ಕಳನ್ನು ಇವತ್ತು ಡಾಕ್ಟರು, ಇಂಜಿನಿಯರು, ಲಾಯರು, ಆಮೇಲೆ ಪ್ರೊಫೆಸರು ಎಲ್ಲ ಒಂದು ರಂಗದಲ್ಲಿ ಕೂಡ ದೇಶ ವಿದೇಶಗಳಲ್ಲಿ ಅವರ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳೇ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಭೀಮಣ್ಣ ಖಂಡ್ರೆ ಅವರು ಮತ್ತು ಬಸವರಾಜ ಜಾಬಶೆಟ್ಟಿ ಅವರು ಅವ್ರ ಜೊತೆ ಒಂದು ಇರತಕ್ಕಂಥ ಒಡನಾಟದ ಬಗ್ಗೆ ಬಹಳ ಮಾರ್ಮಿಕವಾಗಿ ಜಾಬಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಕ್ಯಾಮ್ರಾಮನ್ ಸಂಜು ಕುಮಾರ್ ಜೊತೆ ಮಹಾರುದ್ರ ಡಾಕುಳ್ಗಿ, ಸುದ್ದಿ ಸಮಯ, ಜಿಲ್ಲಾ ವರದಿಗಾರರು, ಬೀದರ್. ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಸಾಹೇಬರ ಒಂದು ಶ್ರದ್ಧಾಂಜಲಿ ಸಭೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ಶರಣರ ನೇತೃತ್ವದಲ್ಲಿ ಕರೆಯಲಾಗಿದ್ದು, ಎಲ್ಲ ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ವಿವಿಧ ರಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಒಂದೇ ರಾತ್ರಿ ಇದರಲ್ಲಿ ತಿಳಿಸಿ ಬಂದು ಅವ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅಂದರೆ ಒಂದು ಸೆಕೆಂಡಲ್ಲಿ ತಿಳಿಸಿದ್ರೆ ಬಂದಿರತಕ್ಕಂಥದ್ದೇ ಭೀಮಣ್ಣ ಖಂಡ್ರೆ ಸಾಹೇಬ್ರ ಪ್ರೇರಣೆ. ಅವರಿಗೆ ಹುಟ್ಟು ಶಬ್ದ ಹೇಳ್ತಾರೆ, ಹುಟ್ಟು ಆಕಸ್ಮಿಕ, ನಾವು ಮತ್ತು ಹುಟ್ಟು ಬಿಟ್ಟು ಹೋಗೋದು ನಿಶ್ಚಿತ ಅನ್ನೋ ಶಬ್ದಕ್ಕೆ ಎಲ್ರಿಗೂ ಸಂಬಂಧಪಟ್ಟಿದ್ದು. ಆದರೆ ನೆನಪುಗಳ ಬಿಟ್ಟು ಹೋಗೋದು ಮಾತ್ರ ಕೆಲವರು ಹೋದರೂ ಭಾಳ ಚಲೋ ಹೋಗ್ಯಾರಂತಿರ್ತಾರೆ. ಇವಾಗ ಏನೋ ತೋಲ್ದಿನ ಇದ್ರೆ ಭಾಳ ಸತಾಸ್ತದೆ. ಇಂಥ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ನಾನು ನೋಡಿದ್ದೀನಿ ಇಡೀ ರಾಜ್ಯದಾದ್ಯಂತ. ಅದರಲ್ಲಿ ನಾವೊಂದು 3 ಜಿಲ್ಲೆ ನೋಡಿದಂಗೆ ನೋಡೀನಿ ನಿನ್ನೆ. ಭಾಳ ನೆನೆಸ್ಕೊಳ್ತಕ್ಕಂಥದ್ದು ಕೆಲಸ ಮಾಡಿದ ಕಾಯಕವೇ ಕೈಲಾಸ ಅಂದ್ರೆ ಕೆಲಸ ಮಾಡ್ತಕ್ಕಂಥದ್ದು ನೆನಪಿರ್ತದೆ ಅನ್ನೋದಕ್ಕೆ ಭಾಳ ಸುಂದರವಾದಂಥ ಒಂದು ಶಬ್ದ. ಜೊತೆಗೆ ತಾವೊಂದು ಪ್ರಶ್ನೆ ಸಾಹೇಬ್ರಿಗೆ ಕೇಳಿದಿರಿ, ಬರಗಾಲ ವಿಷಯ ಬಂದಿದ್ದ, ಬರಗಾಲದಲ್ಲಿ ಹೆಂಗೆ ಆಹಾರ ಬರುತ್ತೆ. ಸ್ವತಃ ನಂದು ಅನುಭವ ಹೇಳ್ತೀನಿ. ನಾನು 10ನೇ 72 73ರಲ್ಲಿ ಪಾಸಾಗಿತ್ತು. ಭಯಂಕರ ಬರಗಾಲ ಬೀದರ್ದಲ್ಲಿತ್ತು. ₹1 ಸದಿ ಕಳೀಲಿಕ್ಕೆ ರೊಕ್ಕ ಇರಲಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಇವರೊಂದು ಪ್ರೇರಣೆ ಮಾಡಿ ಇಂದಿರಾ ಗಾಂಧಿಯವರಂಥವ್ರ ಜೊತೆಯಲ್ಲಿ ಸಂಬಂಧ ಚೆನ್ನಾಗಿಟ್ಕೊಂಡು ರಾಷ್ಟ್ರಮಟ್ಟದ ಕಾಂಗ್ರೆಸ್ನಂತರಿಗೆ ಹೊಂದಾಣಿಕೆ ಮಾಡಿ ಆಗಿಂದ ಹೇಳ್ತಾರೆ ಅಮೇರಿಕಾದಿಂದ ಗೋಧಿ ತರಿಸಿದ್ರು ಅಂತ. ಅಂದ್ರೆ ಆಗ ಬಡವರಿಗೆ ಆ ಊಟ ಕೊಡ್ತಕ್ಕಂಥ ಫ್ರೀ ಊಟ ಕೊಡ್ತಕ್ಕಂಥ ಕೆಲಸದಲ್ಲಿ ಇವರು ಪ್ರೇರಣೆ ಭಾಳ ದೊಡ್ಡದು. ಆಗ ಸರ್ ಅದ್ರಾಗ ಬಂದದ್ದು ಒಂದು ಬೆಳೆ ಬರ್ತದೆ. ಆ ಬೆಳೆಗೆ ಏನಂತಂದ್ರೆ ಕಾಂಗ್ರೆಸ್ ಹುಲ್ಲು ಅಂತಾರೆ. ಅಂದ್ರೆ ನೆನಪಿಟ್ಕೊಳ್ಬೇಕು, ಹುಲ್ಲು ಕಾಂಗ್ರೆಸ್ ಇರ್ಬೋದು, ಆದರೆ ತಂದವರು ಯಾರು ಅನ್ನೋದು ಹುಲ್ಲಿನ ಹೆಸರಿನ ಮೇಲೆ ಸಹಿತ ಕಾಂಗ್ರೆಸ್ ಬರ್ತದೆ ಅನ್ನೋದಕ್ಕೆ ನಾವು 10ನೇ ಓದಿನ ಪೀರಿಯಡ್ದಲ್ಲಿದ್ದಾಗ ಕಂಕ್ರೀಟ್ ಹೊಡೆದಿರ್ತಕ್ಕಂಥ ಹಾಲತ್ನಲ್ಲಿ ಬಡತನದಾಗ ಇಬ್ಬರು ಅಣ್ಣ ತಮ್ಮದ, ನಮ್ಮ ತಮ್ಮ ನಮ್ಮ ಅಣ್ಣ ಇಬ್ಬರು ಸತ್ತು ಹೋಗಿರ್ತಕ್ಕಂಥ ಹಾಲತ್ ಅಂಥದ್ರಲ್ಲಿ ಬದುಕಲಿಕ್ಕೆ ಆಹಾರದ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಅವರು. ಅದಕ್ಕೆ ದಾಸೋಹ ಸಿಸ್ಟಮ್ ಬಸವಣ್ಣವ್ರದ್ದು, ಆಚಾರ್ಯವೇಶ್ವರ್ಗ ಅನಾಚಾರ್ಯವನ್ನ ನಡೀತಕ್ಕಂಥದ್ದು, ಸುಳ್ಳು ಹೇಳಬಾರ್ದು ಅನ್ನೋದು, ಕಾಯಕವೇ ಕೈಲಾಸ, ರೈತರ ಜವಾನ್ ಅಂತ ಹೇಳ್ತಾರೆ. ರೈತರಿಗಾಗಿ ಶರಣರು ಹೇಳಿದಂಗೆ ಅವ್ರಿಗೆ ಬೇಕಾದ ಬೀಜ, ಅವ್ರಿಗೆ ಬೇಕಾಗಿರ್ತಕ್ಕ ಸವಲತ್ತು ಕೊಡ್ತಕ್ಕಂಥದ್ದು. ಈಶ್ವರ ಖಂಡ್ರೆ ಸಾಹೇಬರು ದೊಡ್ಡ ಮನೆತನದಲ್ಲಿ ಅಂತ ಜನ ಅಂತಿರಬೇಕು. ಮನೆತನ ದೊಡ್ಡದಿದ್ರೆ ಮನಸ್ಸು ಹೇಗಿದೆ ಅಂದ್ರೆ ಆ ಮನೆತನಕ್ಕಿಂತ ದೊಡ್ಡ ಮನಸ್ಸು ಸಾಹೇಬ್ರದ್ದು. ಚಿಕ್ಕ ವಯಸ್ಸಿನ ವ್ಯಕ್ತಿಗೆ ಸಹಿತ ಪ್ರೀತಿ ಮಾಡ್ತಕ್ಕಂಥದ್ದು,
ಹೋರಾಟ ಮಾಡ್ತಕ್ಕಂಥ ಜನ ಕೆಲಸಕ್ಕೆ ಮಾಡ್ತಕ್ಕಂಥ ಭಾಳ ಕಳಕಳಿಯಿಂದ ಪ್ರೀತಿ ಕೊಡ್ತಕ್ಕಂಥ ಒಂದು ಶಬ್ದ ಬಂತು ಇಲ್ಲಿ ಕೆಲವರು. ರೈತರು ಯಾರಾದರೂ ಒಂದು ಕೆಲಸ ಹೇಳಿದ್ರಂದ್ರೆ ನಾ ಹೇಳ್ತೆ ಅಂತಿಲ್ಲ, ತಮ್ಮ ಗಾಡಿ ಒಳಗೆ ಕೂಡಿಸ್ಕೊಂಡು ಹೋಗಿ ಆಫೀಸರ್ಗೆ ಹೇಳಿ ಅಲ್ಲಿ ಕುಂತು ಮಾಡಿಸ್ತಿದ್ರಂದ್ರೆ ಇದು ಎಂಥ ಸರಳ ಜೀವಿ ಅಣ್ಣಬಸವಣ್ಣವ್ರ ಖಾತೆದಾಗ. ಅದಕ್ಕೆ ಅದು ಚಿರಂಜೀವಿಯಾಗಿ ಅವರು ಶಾಶ್ವತ ನೆನಪಲ್ಲಿ ಇರ್ತಾರೆ. ನಾವು ಒಂದೇನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಅವರ ಪ್ರೇರಣೆ, ಅವರ ಇನ್ಸ್ಪೈರ್, ಅವ್ರು ನಡೆದಂಥ ದಾರಿ, ಆ ದಾರಿಗಳನ್ನು ನಡಿಲಿಕ್ಕೆ ಪ್ರಯತ್ನ ಮಾಡೋಂಥ ಶಕ್ತಿ, ಆ ನಿಟ್ಟಿನಲ್ಲಿ ನಡೀತಕ್ಕಂಥ ಶಕ್ತಿ ನಮ್ಗೆ ಆ ನಿಸರ್ಗ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅವ್ರ ಆಶೀರ್ವಾದ ನಮಗಿರಲಿ. ಅವರೇ ದೇವರು ಇದ್ದಂಗೆ ಆ ನಿಟ್ಟಿನಲ್ಲಿ ನಡೀತಕ್ಕಂಥ ಶಕ್ತಿ ಎಲ್ಲರಿಗೂ ಕೊಟ್ಟು ಬಸವಣ್ಣವರು ಇವ ನಾರ ಒಂದಿಲ್ಲ, ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಂಡಿರ್ತಕ್ಕಂಥವ್ರು. ಅಂಥ ಮಾನವ ಸಮಾಜನ ಪ್ರೀತಿ ಮಾಡ್ತಕ್ಕಂಥದ್ದು ಅದು ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ್ರಿ. ಇದರ ಮುಖಾಂತರ ಇಡೀ ನಾಡಿಗೆ ಸಂದೇಶ ಹೋಗ್ತಕ್ಕಂಥ ಜಗ. ಮೊದಲು ಬೀದರ್ನಿಂದೇ ಬಸವಣ್ಣವ್ರು ನಾಡಿದ ಹೋರಾಟ ಆಯಿತು, ಇದು ಸಹಿತ ಬೀದರ್ನಿಂದೇ ರಾಷ್ಟ್ರ ಮಟ್ಟದಲ್ಲಿ ಮುಟ್ಲಿ ಅನ್ನತಕ್ಕಂಥ ಒಂದು ಅಧ್ಯಕ್ಷರಲ್ಲಿ ಮನವಿ ಮಾಡಿ ತಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕ್ತಕ್ಕಂಥ ಶಕ್ತಿ ನಿಸರ್ಗ ದೇವರು ನೀಡಲಿ ಅಂತ ದುಡಿತಕ್ಕಂಥ ಪ್ರೇರಣೆ ಅವ್ರದ್ದು ನಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಬೀದರ್ನ ಅಕ್ಕಮಹಾದೇವಿ ಕಾಲೇಜು ಎದುರುಗಡೆ ಇರತಕ್ಕಂತಹ ಉದ್ಗಿರ್ ರಸ್ತೆಯಲ್ಲಿರುವಂತಹ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ಲೈಟ್ ವೇಟ್ ಡೈಮಂಡ್ ಶೋ ವಜ್ರ ಆಭರಣಗಳ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಈ ಪ್ರದರ್ಶನ ಜನವರಿ 26ರವರೆಗೆ ನಡೆಯಲಿದೆ. ನಮ್ಮ ಗ್ರಾಹಕರಾಗಿರ್ತಕ್ಕಂಥ ಶ್ರೀನಿಧಿ, ಪ್ರೀತಿ ಮತ್ತು ರೇಖಾರವರು ವಜ್ರ ಆಭರಣಗಳ ಸಂಗ್ರಹವನ್ನು ಅನಾವರಣಗೊಳಿಸಿದರು. ಈ ಲೈಟ್ ವೇಟ್ ಡೈಮಂಡ್ ಶೋನಲ್ಲಿ ಮೈನ್ ವಜ್ರಾಭರಣಗಳ ಅಭೂತಪೂರ್ವ ಸಂಗ್ರಹಗಳಿದ್ದು ಸಂಪೂರ್ಣ ಪಾರದರ್ಶಕ, ಉಚಿತ ನಿರ್ವಹಣೆ ಮತ್ತು ವಿನಿಮಯದಲ್ಲಿ ಶೂನ್ಯ ಕಡಿತ, ಆಮೇಲೆ ಬೈ ಬ್ಯಾಕ್ ಗ್ಯಾರಂಟಿ, ಆಮೇಲೆ ಉಚಿತ ವಿಮೆ, ಎಲ್ಲ ಆಭರಣಗಳ ಸಹ ಪ್ರಾಮಾಣೀಕೃತ ವಜ್ರ ಆಭರಣಗಳಾಗಿದ್ದು 28 ರೀತಿಯ ಪರೀಕ್ಷೆಗೊಳಪಟ್ಟ ಆಭರಣಗಳು, ಎಲ್ಲ ವಯೋಮಾನದವರು ಕೂಡ ಧರಿಸಬಹುದಾದ ವಜ್ರ ಆಭರಣಗಳು ಈ ಪ್ರದರ್ಶನದ ವಿಶೇಷತೆಯಾಗಿದೆ. ಈ ಸಂದರ್ಭದಲ್ಲಿ ಶಾಖಾ ಮುಖ್ಯಸ್ಥರಾದ ಜಿಷ್ಣು ಎನ್ ಸಾಜು, ಆಮೇಲೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ತಕ್ಕಂಥ ಅಬ್ದುಲ್ ಮುಬಿನ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಆಮೇಲೆ ಗ್ರಾಹಕರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಒಂದು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು ತಿಳಿಸಿದ್ದಾರೆ. ವೆರೈಟೀಸ್ ಕೂಡ ಈ ಟೈಮ್ ನಮಗೆ ಮತ್ತೆ ಬರೋದು ವರ್ಷ ಇಯರ್ಲಿ ಒನ್ ಟೈಮ್ ಅನ್ಬೋದು. ಓಕೆ, ಸೊ ಒಳ್ಳೆ ವೆರೈಟೀಸ್ ಇದಾವೆ. ನೀವು ಹೋಗ್ಬಿಟ್ಟು ನೀವು ತಗೊಳ್ಳೋದೇ ಜಸ್ಟ್ ಫೀಲ್ ಟಚ್ ಅಂಡ್ ಫೀಲ್ ಮಾಡಿ. ಒಳ್ಳೆ ವೆರೈಟೀಸ್ ಇದೆ, ತುಂಬಾ ಕಲೆಕ್ಷನ್ಸ್ ಕೂಡ ಬಂದಿದ್ದಾವೆ. ಸೊ 26ನೇ ತಾರೀಕುವರೆಗೂ ಇದೆ. ಸೊ ಅದೇ ತರ ಎಲ್ಲ ಏನು ಕೂತಿದ್ದೀರ ಪೇಷನ್ಸ್ ಇಂದ ಅದು ಕೂಡ ನಮಗೆ ಬಹಳ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಲಾಯಲ್ ಕಸ್ಟಮರ್ ಅಂತ ಹೇಳ್ಬೋದು. ಬಟ್ ಬೀದರ್ನಲ್ಲಿ ಮಲಬಾರ್ ಶೋರೂಮ್ ಮೊದಲು ಸಣ್ಣದಿತ್ತು, ಈಗ ದೊಡ್ಡದು ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರದ್ದು ಮ್ಯಾನೇಜರ್ ಆದ ಮೊಹಮ್ಮದ್ ಮುಬಿನ್ ಸರ್ ಅವರು ಕೂಡ ಎಲ್ಲ ಬಂದ ಕಸ್ಟಮರ್ಸ್ಗಳಿಗೆ ಭಾಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ. ಹ್ಯಾಪಿ ಬೀದರ್ನಲ್ಲಿ ಮಲಬಾರ್ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.